हरि ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजाननपद्मार्कं गजाननमहर्निशमनेकदन्तभक्तानाम् एकदन्तमुपास्महे। हरिं करासनगर्भिदां नलसिकां सौं क्लीं कलां बिभ्रतीं सुवर्णां वरदानीं च प्रसदां दूतां तनेत्रोज्ज्वलां वन्दे पृष्ठकपासमङ्कुशिधरां सृग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारिणीम्। कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸಂಕಷ್ಟಗಳೆಂಬತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಪಂಚಭೂತಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಪ್ರಕೃತಿ ಮಾತೆ ಮುನಿದರೆ ಯಾರೊಬ್ಬರಿಗೂ ಸಹಿತ ನೆಮ್ಮದಿ ಕಾಣದಂಥ ರೀತಿಯಲ್ಲಾಗತ್ತೆ. ಅಂತಹ ಪ್ರಕೃತಿ ಮಾತೆ ಶಾಂತಲಾಗಲಿಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಈ ಆಸ್ಥಾನದ ಪರಿಚಯ ನಿಮಗೆ ನಾನು ಮಾಡಲೇಬೇಕಾಗಿದೆ. ಆದರೂ ಆಸ್ಥಾನದ ಪರಿಚಯವನ್ನ ನಂತರ ಮಾಡಿದ್ರು ತಾವೀಗ ನೋಡ್ತಿರ್ತಕ್ಕಂತಹ ಈ ಸುಂದರವಾದಂತಹ ಸಾನ್ನಿಧ್ಯದಲ್ಲಿ ಭಗವತಿಯ ಆರಾಧನೆ ಮಾಡಿ, ಭಗವತಿಯ ಆರಾಧನೆ ಜೊತೆಗೆ ನಡೀತಿರ್ತಕ್ಕಂತಹ ಈ ಒಂದು ಪ್ರತ್ಯಂಗಿರ ಅನುಷ್ಠಾನ. ಪ್ರತ್ಯಂಗಿರ ಅಂದ್ರೆ ಪ್ರತಿಯೊಬ್ಬರು ತಿಳಿದಿರತಕ್ಕಂತಹದ್ದು ತಂತ್ರಸಾರ ಅಥರ್ವಣ ಅಂತ. ಇದು ಅಥರ್ವಣಕ್ಕೆ ಸಂಬಂಧಪಟ್ಟದ್ದಲ್ಲ. ಶಾಂತಿಗಾಗಿ ತಾಯಿ ಪ್ರತ್ಯಂಗಿರ ದೇವಿನ ಆರಾಧನೆ ಮಾಡಿ ಇವತ್ತು ಸೃಷ್ಟಿನಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದೆ. ಸೃಷ್ಟಿಯ ವೈಪರೀತ್ಯ, ಅದರಲ್ಲೂ ಇವತ್ತಿನ ದಿವಸ ಎಲ್ಲೆಲ್ಲೂ ಸಹಿತ ಮಳೆಯ ಅಭಾವ, ಒಂದು ಕಡೆ ಮಳೆ ಅಭಾವ ಎಂಬತಕ್ಕಂಥದ್ದು, ಒಂದು ಕಡೆ ಮಳೆ ಸಾಕಷ್ಟು ಆಗಿರ್ತಕ್ಕಂಥದ್ದು, ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾಕಷ್ಟು ಜನ ನರಳುತ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿನಲ್ಲಿ ಸಾಧ್ಯವಾದಷ್ಟು ಭಗವತಿಯ ಅನುಗ್ರಹವನ್ನ ಅಪೇಕ್ಷೆ ಪಡಿತಾ ದೀಪವನ್ನು ಹಚ್ಚಿ ಪ್ರತಿಯೊಬ್ಬರು ಸಹಿತ ಪ್ರಾರ್ಥಿಸೋಣ. गणपतिं भवामहे कविं कवीनानपमश्रवस्तवं ज्येष्ठराजं ब्रह्मणां ब्रह्मणस्पद आनशृण्वन्नोतभिस्वेदसादनम् वाचमजनयन्त देवाः तान् विश्वरूपान् वशुभो वदन्ते स्थानो मन्त्रे शेषमोर्ध्वन् दहाना तेनर्वागस्वा उपतिष्ठतैतो ओम व्याख्यतायते पुरुत्रा देव्या अक्षवे विश्वादिश्योदिता ओम ब्राह्मणस्या निवदो देव्यो उद्गता ज्योतिषा वादते तमाः निरुस्वतामस्वरोषसं देव्यायते अपेदो आसते तमाः सानो अद्ययस्या वयन्नितेया भन्नलक्ष्महे वृक्षेण वसतिं मयाः निग्रामासो वीक्षतनिपद्वन्तो निपक्षिणाः निःशेषाश्चदर्थिनाः यावया वृक्यामृकै यवयस्ते नमोर्मे अथानस्तुतरा भवा उपमापेशि शक्तमः कृष्णं व्यक्तमस्थिता उशरुणेव यातया उपतेगा इवाकरं ऋणीष्वदुहितर्दिवः रात्रिस्थो मन्न जिज्ञुषे
सर्वालङ्कारभूषितायै श्री गुरुगणपतिसहितायै त्रिगुणात्मिकायै प्रत्यङ्गिराम्बायै नमः पूर्णफलानि समर्पयामि प्रार्थयामि। या फलनेर्या अपला अपश्वायाश्च पुष्पिणेः बृहस्पतिप्रसोधास्तानो मुञ्चन्त्वगम् इदं फलं मया देव चापितं फलदस्तव तेन मे सुफलावाप्तिर्भवेत् ಜನ್ಮನಿ ಜನ್ಮನಿ. ಭಗವತಿಯ ಅನುಷ್ಠಾನಕ್ಕಾಗಿ ಮೊದಲು ಗಣಪತಿ ಪ್ರಾರ್ಥನೆ. ಈ ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದೇ ಇವತ್ತು ಬಹಳ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಗತಿ. ಪ್ರಕೃತಿ ಮಾತೆ ಶಾಂತಿಗಾಗಿ ಸಾಕಷ್ಟು ಭಾಗಗಳಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ಕಂಗಾಲಾಗಿದ್ದಾರೆ. ಪ್ರಕೃತಿ ಮಾತೆಯ ಮುನಿಸಿಗೆ ಯಾರೊಬ್ಬರು ಸಹಿತ ತಡಿಲಿಕ್ಕಾಗದಂತಹ ಪರಿಸ್ಥಿತಿ. ಅಂತಹ ಪ್ರಕೃತಿ ಮಾತೆ ಶಾಂತಿಗೋಸ್ಕರ ಇವತ್ತು ಪ್ರತ್ಯಂಗಿರ ದುರ್ಗಾದೇವಿಯನ್ನ ಆರಾಧನೆ ನಡೆಸ್ತಾ ಇದ್ದೀವಿ. ಪ್ರತ್ಯಂಗಿರ ದುರ್ಗಾದೇವಿಯ ಆರಾಧನೆ ಮಹೋತ್ಸವ, ಪ್ರತ್ಯಂಗಿರ ಅನುಷ್ಠಾನ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಶುಭ ದಿನ ಇವತ್ತು ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ. ಇದು ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ, ಯಾರೊಬ್ಬರ ಹಿತಕ್ಕಾಗಿ ಅಥವಾ ಯಾರೊಬ್ಬರ ಪ್ರತ್ಯೇಕವಾದಂತಹ ಅನುಷ್ಠಾನ ಎಂಬತಕ್ಕಂಥದಕ್ಕಿಂತ ಲೋಕ ಕಲ್ಯಾಣಾರ್ಥವಾಗಿ ಎಂಬತಕ್ಕಂಥ ಮಹಾಸಂಕಲ್ಪವನ್ನೇ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ. ಉದ್ದೇಶ, ಸಾಕಷ್ಟು ಜನ ರೈತ ಬಾಂಧವರು ಸಂಕಷ್ಟದಲ್ಲಿದ್ದಾರೆ, ನೆರೆ ಸಂತ್ರಸ್ತರು, ಅದರಲ್ಲೂ ಪ್ರವಾಹ ಉಕ್ಕಿ ಹರಿತಿರ್ತಕ್ಕಂಥದ್ದು. ಎಲ್ಲೆಲ್ಲೂ ಸಹಿತ ನೀರು ಎಂಬತಕ್ಕಂಥದ್ದು ಮೊದಲು ಜಲಕ್ಷಾಮ ಇತ್ತು, ಆದರೆ ಇವತ್ತು ಜಲಕ್ಷಾಮ ಅಲ್ಲ, ಜಲ ಪ್ರಳಯ ಆಗಿದೆ. ಅದರಿಂದ ಮಳೆ ಅಭಾವದಿಂದ ಒದ್ದಾಡ್ತಿರ್ತಕ್ಕಂಥವರು ಒಂದಷ್ಟು ಜನ. ಆದರೆ ಮಳೆ ಸಾಕಷ್ಟು ಆಗಿ ಪ್ರವಾಹಕ್ಕೆ ಸಿಕ್ಕಿ ಸಿಲುಕಿ ಸಾಕಷ್ಟು ದನಕರುಗಳು, ಪ್ರಾಣಿ ಪಕ್ಷಿಗಳು, ಅಷ್ಟೇ ಯಾಕೆ ಸಾಕಷ್ಟು ಜನ ರೈತ ಬಾಂಧವರು. ಅವರಿಗಾಗಿ ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರು ಸುಖ ಸಂತೋಷ ನೆಮ್ಮದಿ ಬೇಕು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸುಖ ಸಂತೋಷ ಬೇಕು. ಸಾಕಷ್ಟು ಜನ ಏನೇ ಒಂದು ವಿಚಾರಗಳಾದರೂ ಸಹಿತ ಅವರವರ ಗ್ರಹಗತಿಗಳು ಅಥವಾ ಗ್ರಹ ನಕ್ಷತ್ರಚಾರ ಪ್ರಕಾರ ಆಗಿರ್ತಕ್ಕಂಥ ಸಮಸ್ಯೆ ಎಂಬತಕ್ಕಂಥದ್ದಕ್ಕೆ ಕೊನೆಯೇ ಇಲ್ಲದಂಥ ರೀತಿಯಲ್ಲಿದೆ. ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ತಡಿಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೂ ಹೌದು, ಜೊತೆಗೆ ತಾಯಿ ಪ್ರತ್ಯಂಗಿರ ದೇವಿಯ ಉಪಾಸನೆಯೂ ಹೌದು. ಇವತ್ತಿನ ದಿವಸ ನಾವು ನಮ್ಮ ಆಶ್ರಮದ ಶಿಷ್ಯರು ಹಾಗೂ ಸಾಕಷ್ಟು ಜನ ಆತ್ಮೀಯರು ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಈ ಮಹಾಯಾಗ, ಇದು ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಮಹಾಯಾಗ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ, ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ ಬೆಂಗಳೂರಿನ ಉತ್ತರ ಸಾದಳ್ಳಿ ಎಂಬತಕ್ಕಂತಹ ಗ್ರಾಮ, ಅದರಲ್ಲಿ ನವರತ್ನ ಅಗ್ರಹಾರದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ನಡೀತಿರ್ತಕ್ಕಂಥ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ ಸಾಕಷ್ಟು ಜನ ಋತ್ವಿಜರು ಹಾಗೂ ನಮ್ಮ ಆಶ್ರಮದ ಭಕ್ತರು, ಸಾಕಷ್ಟು ಜನ ಗಣ್ಯರು ಹಾಗೂ ಈ ಭಾಗದಲ್ಲಿರ್ತಕ್ಕಂತಹ ಸಾಕಷ್ಟು ಜನ ಜನನಾಯಕರು ಎಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಪ್ರತ್ಯಂಗಿರ ಅನುಷ್ಠಾನ, ಅದರಲ್ಲೂ ಇವತ್ತಿನ ಈ ಕಾರ್ಯಕ್ರಮ ತಾವೆಲ್ಲರೂ ಸಹಿತ ನೋಡ್ತಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಯಾಕೆಂದರೆ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗ ನೋಡೋದೇ ಒಂದು ಮಹಾಭಾಗ್ಯ. ಎಲ್ಲರೂ ತಿಳಿದಿರತಕ್ಕಂಥ ರೀತಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರತ್ಯಂಗಿರ ಅನುಷ್ಠಾನ ಅಂದರೆ ಒಂದಷ್ಟು ಜನ ಭಯಭೀತರಾಗ್ತಾರೆ. ಆದರೆ ಇಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ. ಜಗನ್ಮಾತೆ ತಾಯಿ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಆದಿಲಕ್ಷ್ಮಿ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಡೀತಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸುಂದರವಾದಂತಹ ಈ ಶುಭ ಮುಹೂರ್ತದಲ್ಲಿ ತಮ್ಮೆಲ್ಲರ ಯಶಸ್ಸಿಗಾಗಿ, ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ತಮ್ಮೆಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಐಂ ಶ್ರೀಂ ಮಹಾಪ್ರತ್ಯಂಗಿರಾಯೈ ನಮಃ. ಓಂ ಶ್ರೀಂ ಪ್ರತ್ಯಂಗಿರಾಯೈ ನಮಃ. ಓಂ ಶ್ರೀಂ ಪ್ರತ್ಯಂಗಿರಾಯೈ ನಮಃ. ಮಹರ್ಷಿ ಆನಂದ ಗುರೂಜಿ ಒಮ್ಮಿಕೊಂಡಿರುವಂತಹ ಪ್ರತ್ಯಂಗಿನಿ ಹೋಮ ಎಲ್ಲಾ ಕರ್ನಾಟಕ ಜನತೆ ಸಂತ್ರಸ್ತರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ.
ಪ್ರತ್ಯಂಗಿರ ದುರ್ಗಾನುಷ್ಠಾನಕ್ಕಾಗಿ ಒಂದು ಸಂಕಲ್ಪ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಲೇಬೇಕು. ಬೆಳಗಿನ ನೇರ ಪ್ರಸಾರದಲ್ಲಿ ಇವತ್ತು ರೈತರ ಸಂಕಷ್ಟಗಳನ್ನು, ಸಾಕಷ್ಟು ಮಳೆಯಾಗಿ ಸಾಕಷ್ಟು ನೋವಿನಲ್ಲಿರ್ತಕ್ಕಂಥ ರೈತ ಬಾಂಧವರ ಬಗ್ಗೆ ನಾವು ಮಾತಾಡಿರ್ತಕ್ಕಂಥ ಧ್ವನಿಯನ್ನು ಆಲಿಸಿ ಹಿಂದಲೇ ಆಶ್ರಮದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಈ ಕಾರ್ಯಕ್ರಮದಿಂದ ಇದು ಲೋಕ ಕಲ್ಯಾಣಾರ್ಥವಾಗಲಿ, ಇದಕ್ಕೆ ನಾವೆಲ್ಲರೂ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿ ನಮ್ಮ ಪ್ರಸಾದು ಮತ್ತು ಅವರ ಜೊತೆ ಬಂದಿರತಕ್ಕಂತಹ ಚಂದ್ರು ಹಾಗೆ ಸಾಕಷ್ಟು ಜನ ಇವರ ತಂಡದಲ್ಲಿದ್ದಾರೆ. ಇನ್ನು ಇವತ್ತು ನಮ್ಮ ಆಶ್ರಮದಲ್ಲಿ ಇಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ಸೇವೆಯನ್ನು ಮಾಡಲಿಕ್ಕೆ ಈ ಭಾಗದ ಜನನಾಯಕರಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ಅಂಬರೀಷು ಮತ್ತು ಅವರ ಪಡೆ ಸಾಕಷ್ಟು ಜನ ಇದ್ದಾರೆ. ಕಂಡು ಕಾಣದ ಕೈಗಳು ಸಾಕಷ್ಟು. ಹೆಸರು ಹೇಳ್ತಾ ಹೊರಟ್ರೆ ದೇವಿ ಅಷ್ಟೋತ್ತರದಷ್ಟು. ಆದರೆ ಅಷ್ಟೋತ್ತರದಷ್ಟು ಇಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು, ಎಲ್ಲ ನನ್ನ ಆಶ್ರಮದ ಸದ್ಭಕ್ತರು ಸಹಿತ ನನ್ನ ಹೃದಯದಲ್ಲಿದ್ದಾರೆ. ನನ್ನ ಹೃದಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಒಳಿತಾಗಲಿ ಅಂತ ಭಗವತಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಸಾದಹಳ್ಳಿಯಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರಕ್ಕೆ ನಾನು ಬರಲಿಕ್ಕೆ ಕಾರಣ, ಈ ಭಾಗದಲ್ಲಿ ಬ್ರಹ್ಮರ್ಷಿ ಆನಂದ ಪೀಠ ಸ್ಥಾಪನೆ ಆಗಬೇಕಾದ್ರೆ ಈತನ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಈ ಸೇವೆ ಮಾಡ್ತಿರ್ತಕ್ಕಂಥ ಅಂಬರೀಷು ಮತ್ತು ಅವರ ಪರಿವಾರ, ಅವರ ಕುಟುಂಬ, ಇಲ್ಲಿರ್ತಕ್ಕಂಥ ಮಂಜುನಾಥು, ನಮ್ಮ ಪಿಳ್ಳೇಗೌಡರು, ಹಾಗೆ ಇಬ್ಬರ ಹೆಸರು ಹೇಳ್ತಾ ಹೊರಟ್ರೆ ಸಾಕಷ್ಟು ಜನ. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ಈ ಧಾರ್ಮಿಕವಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ತಾಯಿ ಪ್ರತ್ಯಂಗಿರ ದುರ್ಗಾನುಷ್ಠಾನಕ್ಕೆ ಎಲ್ಲರೂ ಸಹಿತ ಪಾತ್ರರಾಗಿದ್ದಾರೆ. ಎಲ್ಲರೂ ಸಹಿತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರೆಲ್ಲರ ಒಂದು ಸೇವೆ ಇವತ್ತು ತಾಯಿ ತೃಪ್ತಳಾಗಿ ಆದಷ್ಟು ಬೇಗ ಲೋಕ ಕಲ್ಯಾಣಾರ್ಥವಾಗಿ ನೆರೆ ಸಂತ್ರಸ್ತರ ಶಾಂತಿ ನೆಮ್ಮದಿ ಸಿಗಬೇಕಾಗಿದೆ. भूर्भुवः स्वः इति पवित्रं कृत्वा आगमार्थन्तु देवानां गमनार्थन्तु रक्षताम् कुर्वे घण्टारं तत्र देवताख्यानलाञ्छनम् नमः कृष्णवाससे शतसहस्रकोटिसिंहासने सहस्रवदने अष्टादशभुजे महाबले महाबलपराक्रमे अजिते अपराजिते देवी महाप्रत्यङ्गिरे प्रत्यङ्गिरसे अन्यपरकर्म विध्वंसिनी परमन्त्रोच्चाडिनी परमन्त्रोत्सादिनी सर्वभूतदमनी गें शौं प्रें ह्रीं क्रों मां सर्व उपद्रवेभ्यः सर्व आपद्भ्यो रक्ष रक्ष ह्रां ह्रीं श्रीं क्रों सर्वदेवानां मुखं स्तम्भय स्तम्भय सर्वविघ्नं छिन्धि छिन्धि सर्वदुष्टान् भक्षय भक्षय वक्त्रालय ज्वालाजिह्वे कराळवदने सर्वयन्त्राणि स्फोटय स्फोटय त्रोटय त्रोटय प्रत्यसुरसमुद्रान् विद्रावय विद्रावय सं रौद्रमूर्ते महाप्रत्यङ्गिरे महाविद्ये शान्तिं कुरु कुरु मम शत्रून् भक्षय भक्षय ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ರುಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನುಷ್ಠುನ್ವನ್ನೋ ತಪಸ್ಸೇದ ಸಾಧನಂ. ಯಾವುದೇ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲೂ ಗಣಪತಿಯ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಪ್ರಾರ್ಥನೆ ಅಂದರೆ ಜಗದ್ಗುರುಗಳಾದಂತಹ ಆದಿಶಂಕರರನ್ನ ಪ್ರಾರ್ಥನೆ ಮಾಡಿ ಗುರು ಪರಂಪರೆಯನ್ನ ಪ್ರಾರ್ಥಿಸಿ, ಜೊತೆಗೆ ಭೂ ಪ್ರಾರ್ಥನೆ ಆಗಬೇಕು. ನಾವು ಎಲ್ಲೇ ಇದ್ರೂ, ನಾವು ಯಾವುದೇ ಸಾನ್ನಿಧ್ಯದಲ್ಲಿದ್ದರೂ ಭೂಮಿಯನ್ನು ಪ್ರಾರ್ಥನೆ ಮಾಡಿ ಈ ಒಂದು ಭೂಮಿಯಲ್ಲಿ ನಡೀತಿರ್ತಕ್ಕಂತಹ ಪ್ರತಿಯೊಂದು ಯಜ್ಞ ಯಾಗಾದಿಗಳು ಸಹಿತ, ಭೂಮಿಯಲ್ಲಿರ್ತಕ್ಕಂತಹ ಸಮಸ್ತ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಸಹಿತ ಜೀವರಾಶಿಗಳಿಗೆ ಸಹಿತ ದಾರಿದೀಪವಾಗಿರ್ತಕ್ಕಂಥ ಜಗನ್ಮಾತೆಯಾದಂತಹ ಪ್ರತ್ಯಂಗಿರ ಅನುಷ್ಠಾನವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಪ್ರತ್ಯಂಗಿರ ಅನುಷ್ಠಾನದಲ್ಲೂ ಸಹಿತ ಭೂ ಪ್ರಾರ್ಥನೆ ಆಯಿತು, ಆಕಾಶ ಪ್ರಾರ್ಥನೆ ಆಯಿತು, ಪಂಚಭೂತಗಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವಾಗಿದೆ. ಇಂತಹದ್ರಲ್ಲಿ ಪುಣ್ಯಾಹ ನವಗ್ರಹ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಗುರು ಪ್ರಾರ್ಥನೆ ಇದೆಲ್ಲವನ್ನೂ ಸಹಿತ ತಾವು ವೀಕ್ಷಿಸ್ತಾ ಇದ್ದೀರಿ.
ತಾವಿದೆಲ್ಲವನ್ನು ಸಹಿತ ವೀಕ್ಷಣೆ ಮಾಡುತ್ತಿರ್ತಕ್ಕಂಥ ಈ ಸುಂದರವಾದಂತಹ ಸಾನ್ನಿಧ್ಯದ ಈ ಸನ್ನಿವೇಶ ನಿಮ್ಮೆಲ್ಲರ ಜೀವನದಲ್ಲೂ ಯಶಸ್ಸಿರಬೇಕು. ಈಗ ನಡೆಸುವಂತಹ ಈ ಮಹಾಸಂಕಲ್ಪ ಸಂಕಲ್ಪವನ್ನು ಆಲಿಸ್ತಕ್ಕಂಥದ್ದು, ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು. ಯಾಕೆಂದ್ರೆ ಒಂದು ಪ್ರತ್ಯಂಗಿರ ಅನುಷ್ಠಾನವನ್ನು ಕಣ್ತುಂಬ ನೋಡುವಂತಹದ್ದಿದೆಯಲ್ಲ, ಅದೇ ಮಹಾಭಾಗ್ಯ. ಪ್ರತ್ಯಂಗಿರ ಅನುಷ್ಠಾನವನ್ನು ನೋಡತಕ್ಕಂಥದ್ದು, ಈ ಒಂದು ವೇದ ಮಂತ್ರಗಳನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ತಕ್ಕಂಥದ್ದು, ಈ ಸುಂದರವಾದಂತಹ ದೃಶ್ಯವನ್ನ ಕಣ್ತುಂಬಿಸ್ಕೊಳ್ಳುವಂತಹದ್ದು, ಇದೆಲ್ಲವೂ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ, ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಋತ್ವಿಜರು, ಎಲ್ಲಾ ಋತ್ವಿಜರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಈ ಧರ್ಮ ಕಾರ್ಯ, ಇದು ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಬಹಳ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಭಾರತ ಮಾತೆಯನ್ನ ಪ್ರಾರ್ಥನೆ ಮಾಡ್ತಾ ಭಾರತದಲ್ಲಿ ವಾಸ ಮಾಡತಕ್ಕಂತಹ ಪ್ರತಿಯೊಬ್ಬರ ಕ್ಷೇಮಕ್ಕಾಗಿ ನಡೀತಿರ್ತಕ್ಕಂಥ ಈ ಮಹಾಯಾಗ ಇದು ಲೋಕ ಕಲ್ಯಾಣಾರ್ಥವಾಗಿ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಜಾತವೇದಸೇ ಸುನವಾಮಸೋ ಮರಾತೀತೋ ನಿದಹಾತಿ ವೇದಾಃ ಸರಃ ಪಾರ್ಷದ ದುರ್ಗಾರ್ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. दण्डकारण्ये गोदावर्याः दक्षिणतीरे शालिवाहनशकवर्षे बौद्धावतारे श्रीरामक्षेत्रे अस्मिन् वर्तमाने व्यावहारिके श्रीमद्विकारे नाम संवत्सरस्य दक्षिणायने शरदृतौ तुलायाम् अर्के आश्वयुजमासे कृष्णपक्षे नवम्यां तिथौ भौमवासरयुक्तायां शुभवार शुभनक्षत्र शुभयोग शुभकरणादि एवं गुणविशेषण विशिष्टायां शुभतिथौ अस्माकं ಎಲ್ಲರೂ ಕೂಡ ಹೇಳ್ಕೊಳ್ಳಿ. ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಆನಂದಾದಿ ಅಷ್ಟೈಶ್ವರ್ಯ ಸಮೃದ್ಧ್ಯರ್ಥಂ ಸರ್ವಾಭೀಷ್ಟ ಸಿದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ವಿಶೇಷೇಣ ಅಸ್ಮಾಕಂ ಸಹ ಕುಟುಂಬಾನಾಂಚ ಇಹ ಜನ್ಮನಿ ಪೂರ್ವಜನ್ಮನಿ ಜನ್ಮ ಜನ್ಮಾಂತರೇವ ಆರ್ಜಿತ ಸಮಸ್ತ ದೇವಶಾಪ ಋಷಿಶಾಪ ಪಿತೃಶಾಪ ಸರ್ಪಶಾಪಾದಿ ಸಮಸ್ತ ಪಾಪ ಪರಿಹಾರ ಪೂರ್ವಕ ಸರ್ವಾಭೀಷ್ಟ ಫಲಸಿದ್ಧ್ಯರ್ಥಂ ಮಮ ಗೃಹೇ ಅಲಕ್ಷ್ಮೀ ನಿವಾರಣ ಪೂರ್ವಕ ಮಹಾಲಕ್ಷ್ಮ್ಯಾಃ ಸ್ಥೈರ್ಯತಾ ಶುಭತಾ ಸಿದ್ಧ್ಯರ್ಥಂ ಅಷ್ಟೈಶ್ವರ್ಯ ಸಂಪ್ರಾಪ್ತ್ಯರ್ಥಂ ವಸ್ತುವಾಹನ ಧನಕನಕಾದಿ ಅಭಿವೃದ್ಧ್ಯರ್ಥಂ ಪುತ್ರಪೌತ್ರಾದಿ ಅನವಚ್ಛಿನ್ನ ಸಂತತಿ ವೃದ್ಧಿ ಸ್ಥಿರಲಕ್ಷ್ಮೀ ಕೀರ್ತಿಲಾಭ ಶತ್ರುಪರಾಜಯಾದಿ ಸಕಲ ಸದಭೀಷ್ಟ ಸಿದ್ಧ್ಯರ್ಥಂ ಆಧ್ಯಾತ್ಮಿಕ ಆಧಿಭೌತಿಕ ಆಧಿದೈವಿಕ ನವನವಜನಿತ ತಾಪತ್ರಯ ದೋಷ ನಿವಾರಣಾರ್ಥಂ ಚಿಂತಿತ ಮನೋರಥ ಅವಾಪ್ತ್ಯರ್ಥಂ ವಿಶೇಷೇಣ ಅಸ್ಮಿನ್ ದೇಶೆ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪಾತ್ ಸಲಿಲ ಪ್ರಕೋಪಾತ್ ದಂಷ್ಟ್ರಾಭಿ ಘಾತಾತ್ ಪವನ ಪ್ರಕೋಪಾತ್ ತ್ರುಪಾದಿ ಭೀತೇಃ ಅವನೋದನಾರ್ಥಂ ಸರ್ವ ಸಮೃದ್ಧ್ಯರ್ಥಂ ಗೋಷ್ಠೇ ಕೃಷಿಕ್ಷೇತ್ರೇ ಚ ಪಶು ಫಲಾದಿ ಸಮೃದ್ಧ್ಯರ್ಥಂ ಸರ್ವತ್ರ ಶಾಂತಿ ಸಮಾಧಾನ ಸ್ಥಿರೀಕರಣಾರ್ಥಂ ಆಗಾಮಿ ಸೂಚಿತ ಮಹೋತ್ಪಾತ
ಜನಿತ ಸರ್ವಾರಿಷ್ಟ ದೋಷ ನಿವೃತ್ತಿ ಪೂರ್ವಕ ಅಸ್ಮಿನ್ ರಾಷ್ಟ್ರೇ ಫಲ ಸಸ್ಯಾಶ್ರಯಾದಿ ಜಲಾಶಯಾದಿ ಅಭಿವೃದ್ಧಿ ಪೂರ್ವಕ ಸಮಸ್ತ ಶತ್ರುಬಾಧ ಪರಿಹಾರಾರ್ಥಂ ಪರೈಃ ಕೃತ ಕ್ರಿಯಮಾಣ ಕರಿಷ್ಯಮಾಣ ಪರಮಂತ್ರ ಪರಯಂತ್ರ ಪರತಂತ್ರ ಸ್ತಂಭನ ಮೋಹನ ಆಕರ್ಷಣ ದ್ವೇಷಣ ಉಚ್ಚಾಟನ ಮಾರಣಾದಿ ಆಭಿಚಾರಿಕ ಸಮಸ್ತ ಕ್ಷುದ್ರಾದಿ ದೋಷ ಪರಿಹಾರಾರ್ಥಂ ಶ್ರೀ ತ್ರಿಗುಣಾತ್ಮಿಕ ಶಕ್ತಿ ಸ್ವರೂಪಿಣಿ ಅಧಿದೇವತಾ ಮಹಾದುರ್ಗಾ ಪ್ರತ್ಯಧಿದೇವತಾ ಉಗ್ರಭೈರವ ಸಹಿತ ಶ್ರೀ ಪ್ರತ್ಯಂಗಿರ ದುರ್ಗಾಂಬಾ ಪ್ರೀತ್ಯರ್ಥಂ ಅಸ್ಮಿನ್ ಶುಭ ದಿನೇ ಅನ್ಯೋನ್ಯ ಋತ್ವಿಕ್ ಸಹಾಯೇನ ಚ ಶ್ರೀ ಪ್ರತ್ಯಂಗಿರ ಅನುಷ್ಠಾನಾಧಿಕಂ कारयिष्ये भगवती अनुग्रह प्रसाद लक्ष्मी नारायण लक्ष्मी वेंकटेश्वर इष्टदेवता कुलदेवतात्मिक अंबानुग्रह प्रसाद सिद्धिरस्तु भगवती श्री ललिता राजराजेश्वरी नमः। देव महादेव सर्वज्ञ करुणानिधे प्रत्यङ्गिरायाः कवचम् सर्वरक्षाकरं क्षून्नृणाम् जगन्माङ्गलिकं नाम प्रसिद्धं भुवनत्रये सर्वरक्षाकरं नृणां रहस्यमपि तवया शिव उवाच शृणु कल्याणी वक्ष्यामि कवचं शत्रुनिग्रहम्
अपरप्रेक्षितकर्माणि तत्र शल्यादिवक्षणम् महाभीक्षारशमनम् सर्वकार्यप्रदम् नृणाम् परसेनासमूहे च राज्ञामुद्दिश्य मण्डलम् ओम अहं रुद्राय धनुरातनोमि ब्रह्मद्विशेषरवे हन्तवा ऊ अहञ्जनाय समदं कृणोम्यहं द्यावा पृथिवी आविवेश श्रीजगदम्बायै प्रत्यङ्गिराम्बायै नमः। ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರತ್ಯಂಗಿರ ಅನುಷ್ಠಾನದಲ್ಲಿ ಈಗಷ್ಟೇ ಪ್ರಾರಂಭ ಆಯಿತು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಯಾವುದೇ ಒಂದು ಹೋಮ ಹವನಾದಿಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದರೂ ಆದಿಪೂಜಿತನಾಗಿರ್ತಕ್ಕಂತಹ ಗಣಪನ ಪ್ರಾರ್ಥನೆ ಮಾಡಿ ಪ್ರತ್ಯಂಗಿರ ದುರ್ಗಾನುಷ್ಠಾನದಲ್ಲಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ತಾಯಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಿ ದೇವಿನ ಈ ಮಹಾಯಜ್ಞಕೊಂಡದಲ್ಲಿ ಆವಾಹನೆ ಮಾಡಿದ್ದೇವೆ. ಅದಕ್ಕಾಗಿ ತಾಯಿಗೆ ಮಂಗಳ ದ್ರವ್ಯಗಳನ್ನು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಾಗಿರ್ತಕ್ಕಂಥ ಪುಷ್ಪ ಹೀಗೆ ಇವೆಲ್ಲವನ್ನು ಸಹಿತ ದೇವಿಗೆ ಸಮರ್ಪಿಸಿ ದೇವಿನ ಇಲ್ಲಿಗೆ ಆವಾಹನೆ ಮಾಡಿದ್ದೇವೆ. ಆವಾಹನೆಯಾಗಿ ಆಸನಿತಳಾಗಿರ್ತಕ್ಕಂತಹ ತಾಯಿ, ಆ ತಾಯಿ ಯಜ್ಞಕೊಂಡದಲ್ಲಿ ವಿಶೇಷವಾಗಿ ನಾವು ಈಗ ಕೊಡ್ತಕ್ಕಂಥ ಅವಿಸ್ಸುಗಳನ್ನು, ಅವಿಸ್ಸಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಪ್ರತ್ಯಂಗಿರ ಅನುಷ್ಠಾನದಲ್ಲಿ ಬಹಳಷ್ಟು ವಿಶೇಷತೆಗಳಿದೆ. ತಂತ್ರಸಾರವಾಗಿ ಅಥರ್ವಣ ರೂಪವಾಗಿ ಹೇಳುವಂತಹ ವೇದ ಮಂತ್ರಗಳ ಅನುಷ್ಠಾನದಲ್ಲಿ ದೇವಿನ ಶಾಂತಿಪಡಿಸಿ ಶಾಂತಿ ರೂಪಳಾಗಿರ್ತಕ್ಕಂತಹ ದೇವಿನ ಪ್ರಸನ್ನಳಾಗಿ ದರ್ಶನ ಮಾಡಿಕೊಂಡು ತಾಯಿನ ತೃಪ್ತಿಪಡಿಸಿ ಆ ತಾಯಿಯ ಕೃಪಾಶೀರ್ವಾದಕ್ಕೆ ನಾವು ನೀವೆಲ್ಲರೂ ಸಹಿತ ಪಾತ್ರರಾಗಬೇಕಾಗಿದೆ. ಅದಕ್ಕಾಗಿ ಭಗವತಿಯಲ್ಲಿ ಎಲ್ಲರೂ ಸಹಿತ ಪ್ರಾರ್ಥಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಭಗವತಿ ಅಂಬಾ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. ತಾಯಿ ಪ್ರತ್ಯಂಗಿರ ಮಹಾದುರ್ಗೆಯಲ್ಲಿ ವ್ಯಕ್ತಿಗಳಿಗಿರ್ತಕ್ಕಂತಹ ಎಂತಹ ಸಮಸ್ಯೆಗಳಿದ್ರು, ಎಷ್ಟೇ ಕಷ್ಟ ಕಾರ್ಪಣ್ಯಗಳಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯ ಸಾನ್ನಿಧ್ಯದಲ್ಲಿ ಅಮ್ಮ ಭಗವತಿ ನನ್ನ ಈ ಸಂಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಅಂತ ಹೇಳಿ ದೇವಿನ ನಾವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಎಲ್ಲವೂ ಸಾಧ್ಯವಾಗಿರ್ತಕ್ಕಂತಹ ಸಾಧ್ಯತೆಯನ್ನು ನಡೆಸುವಂತ ಈ ಮಹಾತಾಯಿ ಮಹಾಕಲ್ಪವಲ್ಲಿ ತಾಯಿ ಪ್ರತ್ಯಂಗಿರ ದೇವಿನ ಪ್ರಾರ್ಥನೆ ಮಾಡ್ತಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರ ಹಿತಕ್ಕಾಗಿ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಹಾಗೆ ಎಲ್ಲ ರೈತ ಬಾಂಧವರು ಇದಿಷ್ಟೇ ಅಲ್ಲದಿರ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೂ ಎಲ್ಲರಿಗೂ ಸನ್ಮಂಗಳ ಉಂಟಾಗಬೇಕು. ಹಾಗೆ ಪ್ರಕೃತಿ ಮಾತೆ ಶಾಂತಳಾಗಬೇಕು. ಪ್ರಕೃತಿಯ ಶಾಂತಿಗಾಗಿ ವರ್ಣನ ಕೃಪಾಕಟಾಕ್ಷಕ್ಕಾಗಿ ಹಾಗೆ ರುದ್ರದೇವರನ್ನು ಸಹಿತ ನಾವು ಪ್ರಾರ್ಥನೆ ಮಾಡಿ ಈ ಮಹಾಯಜ್ಞವನ್ನ ನಾವು ಪ್ರಾರ್ಥನೆ ಮಾಡೋಣ. ಮಹಾಯಜ್ಞವನ್ನ ಪ್ರಾರಂಭಿಸೋಣ. ವಸ್ಯಪ್ರದಂ ಮಹಾಶಾಕ್ಯಾಂ ವಿಶೇಷಾ ಶತ್ರುನಾಶನಂ ಸರ್ವರಕ್ಷಾಪರಂ ಶೂನ್ಯಗ್ರಹ ಪೀಡಾ ವಿನಾಶನಂ ಬಿಂದುತ್ರಿಕೋಣಂ ತ್ವದಾ ಪಂಚಕೋಣಂ ದಳಾಷ್ಟಕಂ ಷೋಡಶಪತ್ರವೃತ್ತಂ ಮಹೀ ಪುರೇಣಾವೃತಮಂಬುಜಾಕ್ಷಿ ಲಿಖೇತ್ ಮನೋರಂಜನಮಗ್ರತೋಪಿ ಯಾಂ ಯಾಂ ಪುರೀಂ ಯಾತಿ ರಿಪು ಪ್ರಯೋಗಾತ್ ಸ್ವದಂ ನಿವೃತ್ಯ ರಘುನಾಥ ಬೀಜಾತ್ ಮಹೀಪುರಾತ್ ಪೂರ್ವಮೇವ ತ್ವಾಬ್ದ್ರೀಂಶ ಪತ್ರಮಾಲಿಖೇತ್ ಅಂತರೇ ಭೂಪುರಂ ಲೇಖ್ಯಂ ಕೋಸಗ್ರೇ ಕರಾಂಚಮರ್ಲಿಖೇತ್ ಭದ್ರಕಾಳಿ ಮಣುಂ ಲೇಖ್ಯಂ ಮಂದ್ರಂ ಪ್ರತ್ಯಂಗಿರಾತ್ಮಕಂ ಭದ್ರಕಾಳಿ ಯುಕ್ತ ಮಾರ್ಗೇಣ ಪೂಜ್ಯಾಂ ಪ್ರತ್ಯಂಗಿರಾಂ ಶಿವಾಂ ರಕ್ತಪುಷ್ಪೈಃ ಸಮಭ್ಯರ್ಚ್ಯ ಕವಚಂ ಜಪಮಾಚರೇತ್ ಸಕೃತ್ ಪಠನ ಮಾತ್ರೇಣ ಸರ್ವಶತ್ರುನ್ ವಿನಾಶಯೇತ್ ಶತ್ರವಶ್ಚ ಬಾಲಾಯಾಂತೆ ತಸ್ಯ ದರ್ಶನ ಮಾತ್ರತಃ ಮಾಸ ಮಾತ್ರಂ ಜಪೇತ್ ದೇವಿ. ಪ್ರತ್ಯಂಗಿರ ಅನುಷ್ಠಾನದಲ್ಲಿ ಪ್ರತ್ಯೇಕವಾಗಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ,
ಪ್ರತ್ಯಂಗಿರಾನುಷ್ಠಾನವನ್ನು ಮಾಡುವಾಗ ಶತ್ರುಗಳೆಂಬತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಶತ್ರುತ್ವ ಎಂಬತಕ್ಕಂಥ ಮನಸ್ಥಿತಿ ನಾಶವಾಗಬೇಕು. ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಉಂಟಾಗಬೇಕು. ಹಾಗೆ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಶತ್ರುಗಳ ಸಂಹಾರಕ್ಕಾಗಿ ಸದಾಕಾಲ ಎಚ್ಚರಿಕೆಯಿಂದ ನಿಂತಿರ್ತಾರೆ. ಶತ್ರುಗಳ ಧ್ವಂಸಕ್ಕಾಗಿ ಸದಾಕಾಲ ಕಾಯ್ತಿರ್ತಾರೆ. ಕಾರಣ, ಶತ್ರುಗಳು ಬರಬಾರದು, ಭಾರತಾಂಬೆಯ ವಿಶೇಷವಾಗಿರ್ತಕ್ಕಂಥ ರಕ್ಷಣೆ ಆಗಬೇಕು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಿಗೆ, ತಂತ್ರಸಾರಕ್ಕೆ, ಶಂಕರರು ಬರೆದಿರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಗ್ರಂಥಗಳಿಗೆ ಸಾಕಷ್ಟು ಆಧಾರಗಳಿದೆ. ಶತ್ರುಗಳ ದಮನ ಆಗಬೇಕು, ಮನಸ್ಸು ಶಾಂತಿ ನೆಮ್ಮದಿ ಆಗಬೇಕು. ಪ್ರತ್ಯಂಗಿರ ಅನುಷ್ಠಾನದಲ್ಲಿ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಶೀಘ್ರವಾಗಿ ಆಗಬೇಕು. ಅದಕ್ಕಾಗಿ ತಾಯಿಗೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತಾನೆ, ಸಾಕಷ್ಟು ಬಾರಿ ವನಸ್ತ್ರೀಗಳ ಬಗ್ಗೆ ನಿಮಗೆಲ್ಲರಿಗೂ ಸಹಿತ ಮಾಹಿತಿ ಕೊಡ್ತಿರ್ತಾನೆ. ಅದರಲ್ಲೂ ಸಾಸುವೆ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಚಾರ. ಆಕರ್ಷಣೆ ಇದೆ, ವಶೀಕರಣ ಇದೆ, ತಂತ್ರಸಾರ ಇದೆ, ಯಂತ್ರೋದ್ಭವ ಇದೆ. ಎಲ್ಲಾ ಯಂತ್ರಗಳಿಗೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೂ, ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದಾದ್ರೂ, ಏನೇ ಆದರೂ ಸೌಮ್ಯವಾಗಿ ಇರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ಸಾಸುವೆಯ ಪಾತ್ರ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಅಂತಹ ಸಾಸುವೆಯನ್ನ ದೇವಿಯ ಪಾದಗಳಿಗೆ ಅರ್ಪಣೆ ಮಾಡಿ, ಭಗವತಿ ಎಲ್ಲರಲ್ಲೂ ಶಾಂತಿ ನೆಮ್ಮದಿಯನ್ನು ಕೊಡಮ್ಮ ಅಂತೇಳಿ ದೇವಿಯನ್ನ ಪ್ರಾರ್ಥನೆ ಮಾಡೋಣ. ಓಂ ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಮರುಣಸ್ಯ ಮನ್ಯಃ ಶ್ರಿಯಂ ದದಾನಾನುಪಯೇಷು ಶತ್ರವಃ ಪರಾಜಿತಾಸೋ ಅಪನಿಲಯಂತಃ ಯಾಂ ಕಲ್ಪಯಂತೆ ನೋರಯಃ ಕ್ರೂರಾಂ ಕೃತ್ಯಾಂ ಮಧೂಮಿವ ತಾಂ ಬ್ರಹ್ಮಣಾಪನಿರ್ಣುದ್ಮಃ ಪ್ರತ್ಯಃ ಕರ್ತಾರಮೃಚ್ಛತು ಸ್ವಾಹಾ. ಯಾಂ ಕಲ್ಪಯಂತೀಂ ಧೃತೇಶಂ ರಕ್ಷೇತ್ ಕಾಳೀ ತ್ವಧರ್ವಣಿ ದಕ್ಷೇತ್ ಕರಾಳದ್ವಾಜ್ಞೇಯಾಂ ಸದಾ ಮಾಂ ಸಿಂಹವಾಹಿನಿ ಯಾಂ ಯಾಂ ತೇಷಂ ಶತಾ ರಕ್ಷತು ಕಶ್ಚಜ್ವಲಾ ಸ್ವರೂಪಿಣಿ ನೈಋತ್ಯಾಂ ರಕ್ಷೇತು ಸದಾ ಮಾಸ್ಮಾಂ ರುಚ್ರೋ ಅಣಕಚ ವಾರುಣ್ಯಾಂ ರಕ್ಷೇತು ಮಮ ಪ್ರಜಾಂ ಚ ಪುರುಷಾರ್ಥಿನಿ ವಾಯುವ್ಯಾಂ ರಕ್ಷೇತು ಸದಾ ಪಾತು ಧನ್ಯೋ ಮಮ ಅಕೀಲಕ ಕೌಬೇರ್ಯಾಂ ಬಡಬಾನಲ ಈಶಾನ್ಯಾಂ ಮೇ ಸದಾ ರಕ್ಷೇತ್ ವೀಣಾಂ ಚ ಚನ್ಯಾಜ್ಞನಿಬರ್ಹಯ ಉಗ್ರಾಲಕ್ಷೇದ್ದಾತೋ ಬಾಹೇ ಮಾಯಾ ಮಂತ್ರಸ್ವರೂಪಿಣಿ ಊರ್ಧ್ವಂ ಕಪಾಲಿನಿ ರಕ್ಷೇಚ್ಛಂ ಹ್ರೀಂ ಹೂಂ ಫಟ್ ಸ್ವರೂಪಿಣಿ ಅತಾ ಮೇ ವಿದಿಶಂ ರಕ್ಷೇತ್ ಕುರುಕುಳ್ಳಾ ಕಪಾಲಿನಿ ಬ್ರವೀತ್ ಸಿದ್ಧಾ ಸದಾ ರಕ್ಷೇತ್ ದಿವಾರಾತ್ರಾಂ ವಿರೋಧಿನಿ ಕುರುಕುಳ್ಳಾದು ಮೇ ಪುತ್ರಾನ್ ಬಾಂಧವಾನುಗ್ರಹರೂಪಿಣಿ ಬ್ರವೀತೀಪ್ತಗ್ರಹ ರಕ್ಷೇತ್ ಮದಾ ಪುತ್ರಾಂ ಸರ್ವಮಾತೃಜಾನ್ ಸ್ವಭೃತ್ಯಾನ್ ಮೇ ಸದಾ ರಕ್ಷೇತ್ ಪಾಯಾತ್ ಸಾ ಮೇ ಪಶುಧನಾತ್ ಅಜಿತಾ ಮೇ ಸದಾ ರಕ್ಷೇತ್ ಅಪರಾಜಿತ ಕಾಮದಾ ಕೇಶಂ ರಕ್ಷೇತ್ ಸದಾ ಪ್ರಾಣಿ ದ್ವಿನೇತ್ರಾಕಾಶರಾದ್ರಿಕಾ ಪ್ರೇತಚಿತ್ಯಾಸನ ದೇವಿ ಪಾಯಾನ್ ನೇತ್ರಯುಗಂ ಮಮ ಮಮ ನಾಸಾಯುಗದ್ವಂದ್ವಂ ಪ್ರಹೃರೋಕ್ಷಸ್ನು ಮಿತ್ರಃ ಕಪೋಲೌ ಮೇ ಸದಾ ಪಾತು ಭೃಗವಚ್ಛಾವಸೇಧಿರೇ ಊರ್ಧೌಷ್ಟಂ ತು ಸದಾ ಪಾತು ತತಶ್ಚೇವ ವಿಭೃತ್ಯಾ ಅಧರ್ವೋಷ್ಟಂ ಸದಾ ಪಾತು ಆಜ್ಞಾತಸ್ತೆ ವಚೋ ಜನಃ ದಂತಪಂಕ್ತಿ ದ್ವಂ ಪಾತು ಬ್ರಹ್ಮರೂಪಿ ಕರಾಳಿಣಿ ವಾಚಂ ವಾಗೀಶ್ವರಿ ರಕ್ಷೇತ್ ರಸನಾಂ ಜನನಿ ಮಮ ಚುಬುಕಂ ಪಾತು ಮೇ ಇಂದ್ರಾಣಿ ತಾಲು ವೃಚ್ಛಸ್ವ ಕೇಳಿಕಾ
कर्णस्थानं मम सदा रक्षतां कम्बुकन्धरा कण्ठध्वनिं सदा पातु नादब्रह्ममयी मम जठरं नेन्दिरः पुत्री मे वक्षः पातु कान्तिनी पातु मे भुजयोर्मूलम् जातवेदस्वरूपिणी दक्षिणं मे भुजं पातु सततं कालरात्रिका वामं भुजं वामकेशी परायन्ती परावती पातु मे शूर्भ्रूर्द्वन्द्वं मनस्तत्त्वा प्रीताशति
अपराजितायै विद्महे प्रत्यङ्गिरायै धीमहि तन्नो उग्रा प्रचोदयात्। प्रत्यङ्गिरायै विद्महे शत्रुनिषूदिन्यै धीमहि तन्नो देवी प्रचोदयात्। अस्य श्री प्रत्यङ्गिरा सहस्रनाम महामन्त्रस्य भैरवर्षिः अनुष्टुप् छन्दः श्री प्रत्यङ्गिरा देवता ह्रीं बीजम् श्रीं शक्तिः स्वाहा कीलकम् विद्यासिद्ध्यर्थे जपे विनियोगः ध्यानम् देवी प्रत्यङ्गिरा सेव्या शिरसा शशिशेखरा सममास धर्मिणी च बोलो प्रत्यंगिरा माता की समस्तसुरसेमुषी बोलो प्रत्यंगिरा माता की बोलो प्रत्यंगिरा माता की ಗೋವಿಂದ ಗೋವಿಂದ ಶ್ರೀನಿವಾಸ ವೆಂಕಟೇಶ ಗೋವಿಂದ ಗೋವಿಂದ ಆಪದ್ಮಕ್ಕಲವಾಡ ಅನಾಥ ರಕ್ಷಕ ಗೋವಿಂದ 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 ಗೋವಿಂದನ ನಾಮಸ್ಮರಣೆ ಮಾಡ್ತಾ ಪ್ರತ್ಯಂಗಿರಾ ದುರ್ಗಾ ಹವನವನ್ನ ಬಹಳ ವಿಶೇಷವಾದಂಥ ರೀತಿ ಅರ್ಥಗರ್ಭಿತವಾಗಿ ನಡೆದಿರತಕ್ಕಂಥದ್ದನ್ನ ತಾವೆಲ್ಲರೂ ಸಹಿತ ನೋಡಿದ್ರಿ. ತಾಯಿಯ ಮಹಾಪೂರ್ಣಾಹುತಿ ಆಯಿತು, ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆ ಆಯಿತು, ದೇವಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಅಲಂಕಾರ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಈ ಅನುಷ್ಠಾನ ನಡೆಯುವಂತಹ ಸಂದರ್ಭದಲ್ಲೂ ಸಹಿತ ವರ್ಣನ ಕೃಪೆ ಇದೆ. ಇಲ್ಲೂ ಸಹಿತ ಮಳೆ ಆಗ್ತಾನೆ ಇದೆ. ಮಳೆಯಲ್ಲೇ ನಡೆದಂತ ಈ ಒಂದು ಮಹಾಯಾಗ ಅಂದ್ರೂ ಇದು ತಪ್ಪಾಗಲಾರದು. ಈ ಯಾಗ ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ತರ ಹಿತಕ್ಕಾಗಿ, ನೊಂದ ಮನಸ್ಸಿಗೆ ಬೆಳಕಾಗಿ, ಸಮೀಪದಲ್ಲೇ ಹತ್ತಿರದಲ್ಲೇ ಬರ್ತಕ್ಕಂತಹ ದೀಪಾವಳಿ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕಾಗಲಿ ಅಂತ ಹೇಳಿ ಆ ದೀಪಾವಳಿಗೂ ಮುನ್ನ ಅಂದ್ರೆ ಅಮಾವಾಸ್ಯೆಗೂ ಮುನ್ನ ವಿಶೇಷವಾಗಿರ್ತಕ್ಕಂಥ ಪ್ರತ್ಯಂಗಿರಾ ದುರ್ಗಾ ಹವನವನ್ನ ಲೋಕ ಕಲ್ಯಾಣಾರ್ಥವಾಗಿ ನಡೆಸಿದ್ದೇವೆ. ಇವತ್ತು ತಾಯಿ ಪ್ರಸನ್ನಳಾಗಿ ತೃಪ್ತಳಾಗಿ ಸಮಸ್ತರನ್ನು ಸಹಿತ ಹರಿಸುವಂತಾಗ್ಲಿ ಭಗವತಿಯನ್ನ ಶ್ರದ್ಧೆಯಿಂದ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಇಷ್ಟೊತ್ತು ಪ್ರತ್ಯಂಗಿರಾ ದುರ್ಗಾ ಮಾತೆಯನ್ನ ಎಲ್ಲರೂ ಸಹಿತ ದರ್ಶನ ಮಾಡಿದ್ದೀರಿ. ನಡೀತಿರತಕ್ಕಂಥ ಮಹಾಪೂರ್ಣಾವತಿ ಮಹಾಯಜ್ಞವನ್ನ ದರ್ಶನ ಮಾಡಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಯಾಗಲಿ. ಭಗವತಿಯನ್ನ ತಾವು ಇದ್ದಂಥ ಸ್ಥಳದಲ್ಲೇ ಭಕ್ತಿಯಿಂದ ಶ್ರದ್ಧೆಯಿಂದ ಒಮ್ಮೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ.
ಯಾನಿ ಕಾರಿಶ್ಚ ಪಾಪಾನಿ ಜನ್ಮಾಂತರ್ಕೃತಾನಿ ಚ ತಾನಿ ತಾನು ಶಂತಿ ಪ್ರದಕ್ಷಿಣ್ಯ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿಮಾನ್ ರೂಪಿಯಾದೇವ ಶರಣಾಗತ ವತ್ಸಲ. ಭಗವತಿಯ ಅನುಗ್ರಹ, ತಾಯಿಯಿಂದ ಬಂದಂತಹ ಮಹಾಪ್ರಸಾದ. ಈ ಪ್ರಸಾದವನ್ನ ತಾವೆಲ್ಲರೂ ದರ್ಶನ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿಂಕಾರಾಸನ ಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ತ್ರಿಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಭಗವತೀಂ ಪ್ರತ್ಯಂಗಿರಾಯೇ ನಮಃ ದುರ್ಗಾಯೇ ನಮಃ ಶ್ರೀನಿವಾಸ. ಭಗವತಿಯ ಅನುಗ್ರಹವನ್ನು ಪಡೆದು ಲೋಕದಲ್ಲಿ ಸಮಸ್ತರಿಗೂ ಸಹಿತ ಪ್ರಕೃತಿ ಮಾತೆ ಶಾಂತಲಾಗಿ ಪ್ರತಿಯೊಬ್ಬರ ಮನೆತನದಲ್ಲೂ ಸಹಿತ ಸ್ಥಿರ ಮಹಾಲಕ್ಷ್ಮಿ ನೆಲೆಸಲಿ. ಸಮಸ್ಯೆ ಎಂಬತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು, ಕತ್ತಲಿನ ಕ್ಷಣಗಳು ಕ್ಷಣ ಮಾತ್ರದಲ್ಲಿ ದೂರ ಆಗಲಿ. ಇವತ್ತಿನ ದಿವಸ ತಾವೆಲ್ಲರೂ ಸಹಿತ ದರ್ಶನ ಮಾಡಿರ್ತಕ್ಕಂಥ ಪ್ರತ್ಯಂಗಿರ ಮಹಾದುರ್ಗೆಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ ನಡೆದಿರತಕ್ಕಂಥ ಈ ಮಹತ್ತರವಾಗಿರ್ತಕ್ಕಂತಹ ಯಾಗ, ಇದು ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ತರ ಹಿತಕ್ಕಾಗಿ, ಸಮಸ್ತರ ಶ್ರೇಯೋಭಿವೃದ್ಧಿಗಾಗಿ. ಮತ್ತೊಮ್ಮೆ ಮಗದೊಮ್ಮೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪ್ರತಿಯೊಬ್ಬರ ಜೀವನ ಹಸನ್ಮುಖಿಯಾಗಿರಲಿ. ಭಾರತಾಂಬೆಯ ಆಶೀರ್ವಾದ ರಾಜ್ಯ ದೇಶಕ್ಕಿರಲಿ. ರೈತರಿಗೂ ಯೋಧರಿಗೂ ಸರ್ವಕ್ಕೆ ಸರ್ವವೂ ಸರ್ವಕಾಲವೂ ಸಹಿತ ಯಶಸ್ಸಿರಲಿ. ಹಾಗೆ ನೊಂದು ಬೆಂದಿರತಕ್ಕಂಥ ರೈತ ಬಾಂಧವರು, ಅದರಲ್ಲೂ ಉತ್ತರ ಕರ್ನಾಟಕ ಸಾಕಷ್ಟು ಮಳೆಯ ಪ್ರಭಾವದಿಂದ ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದೆ. ಅವರೆಲ್ಲರ ಜೀವನ ಪುನಃ ಹಸನ್ಮುಖಿಯಾಗಲಿ. ಸಾಕಷ್ಟು ಗೋವುಗಳು ಇವತ್ತಿನ ದಿವಸ ಕಾಣೆಯಾಗಿದೆ. ಅಂತಹ ಗೋ ಸಂರಕ್ಷಣೆ ಆಗಲಿ. ಭರತ ಖಂಡದಲ್ಲಿ ಗೋ ಸಂರಕ್ಷಣೆ ವಿಶ್ವದ ಶಾಂತಿಗಾಗಿ. ಭಗವತಿ ಶ್ರೀರಾಜರಾಜೇಶ್ವರಿ. ಗುರೂಜಿಯವರು ಏನೇ ಮಾಡಿದ್ರು ಕೂಡ ಕೃಷ್ಣಯ್ಯ ಶೆಟ್ಟಿ ಸರ್ ಹೇಳಿದಾಗ ವಿಶೇಷವಾಗಿ ಮಾಡ್ತಾರೆ. ಅದು ನಿಸ್ವಾರ್ಥವಾಗಿ ಜನಗಳು ಒಳ್ಳೇದಾಗ್ಲಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಾರೆ. ಅದರಿಂದ ನನ್ನ ಗುರೂಜಿ ಅಂತಂದ್ರೆ ಅವರ ಶಿಷ್ಯನಾಗಿ ನಾನು ಖಂಡಿತವಾಗ್ಲೂ ಗುರೂಜಿ ಅವ್ರಿಗೆ ಹೇಳ್ತೀನಿ. ಚಂದ್ರವರೇ ಇನ್ವಿಟೇಷನ್ ಇಲ್ಲದೆ ಬಂದ್ರಿ ಅಂತಂದ್ರು. ಗುರೂಜಿ ನೀವೆಲ್ಲಿರ್ತೀರೋ ಅಲ್ಲಿ ನಿಮ್ಮ ಶಿಷ್ಯರು ನಾವಿರ್ತೇವೆ ಅಂತಂದ್ವಿ. ಖಂಡಿತವಾಗ್ಲೂ ಇವತ್ತು ಯಾರು ಈ ಹೋಮದಲ್ಲಿ ಭಾಗವಹಿಸಿದ್ವಿ ನಾವೆಲ್ಲರೂ ಅಷ್ಟೇ ಅಲ್ಲ, ನೀವುಗಳು ಕೂಡ ಒಂದು ಪ್ರತ್ಯಂಗಿರ ತಾಯಿಯ ಒಂದು ಆಶೀರ್ವಾದವನ್ನ ಒಂದು ಹೋಮದಲ್ಲಿ ಪಾಲ್ಗೊಂಡಿರೋ ರೀತಿ ಕಾರ್ಯಕ್ರಮದಲ್ಲಿ ನೀವು ಭಕ್ತಿಯಿಂದ ಏನ್ ನೋಡ್ತಿದ್ದೀರಾ, ಇದು ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಗುರೂಜಿ ಇನ್ನೂ ಹೆಚ್ಚಿಗೆ ಈ ತರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ, ಪೂಜಾ ಯಜ್ಞಗಳನ್ನ ಜನರಿಗೋಸ್ಕರವಾಗಿ ಮಾಡ್ತಿದ್ದಾರೆ ಕೂಡ. ಗುರೂಜಿಗೆ ತಾಯಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ. ಎಲ್ರಿಗೂ ಒಳ್ಳೇದಾಗಲಿ.